ಅನಧಿಕೃತ ವಿದ್ಯುತ್ ಶಕ್ತಿ ಬಳಕೆ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ವಹಿಸುವ ಕುರಿತು ಸೂಚನೆ ನೀಡುವುದರಿಂದ ಗ್ರಾಮೀಣ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರು ಗಮನ ಸೆಳೆಯಬೇಕು. ಓಕೆ. ಮಾನ್ಯ ಸಭಾಪತಿಗಳೇ, ದರ್ಶನ್ ಪುಟ್ಟಣ್ಣಯ್ಯ ಅವರು ಈ ಒಂದು ವಿಷಯದ ಬಗ್ಗೆ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಆಗ್ತಾ ಇರೋದಂತ ಅವರು ಗಮನ ಸೆಳೆದಿದ್ದಾರೆ. ಅವರಿಗೆ ಸವಿಸ್ತಾರವಾದಂಥ ಉತ್ತರವನ್ನು ನೀಡಿದೆ. ಬಹುಶಃ ಅದಕ್ಕೆ ಅವ್ರು ತೃಪ್ತಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಇಲ್ಲ, ಅಲ್ಲಿ ನಾನು ಪ್ರಶ್ನೆ ಕೇಳಿದ್ದು ಬೇರೆ, ನಮ್ಗೆ ಉತ್ತರ ಬಂದಿರೋಂಥದ್ದೇ ಬೇರೆ. ನನಗೆ ಈಗ 16ನೇ ತಾರೀಕು ಕಳೆದ ಶನಿವಾರ ಒಂದು ACS ಅವರು ಆದೇಶ ಹೊರಡಿಸಿದ್ರು. ಎಲ್ಲ ವಿದ್ಯುತ್ ಸರಬರಾಜು ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಕಂಪನಿ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ವಿದ್ಯುತ್ ಬಳಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಸೂಚಿಸಿದೆ. ದಿನಾಂಕ 21/7/25 ಮಾನ್ಯ ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ನಿರ್ದೇಶನದಂತೆ ಅನಧಿಕೃತ ನೀರಾವರಿ ಪಂಪ್ಸೆಟ್ಗಳು ಸಹ ತಡೆಗಟ್ಟಲು ಕ್ರಮ ವಹಿಸಿದೆ. ಈ ತರ ಆದೇಶ ಕೊಟ್ಟಾದ್ಮೇಲೆ ಈ ಕಳೆದ ಸೋಮವಾರ 3-4 ದಿನದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಂ ಡಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಆರ್ಡರ್ ಕೊಟ್ಟಿದ್ದಾರೆ. ಯಾರೇ ಅಕ್ರಮವಾಗಿ ಪಂಪ್ಸೆಟ್ಗಳನ್ನ ಕನೆಕ್ಷನ್ ತಗೊಂಡು ಟ್ರಾನ್ಸ್ಫಾರ್ಮರ್ ಅದನ್ನೆಲ್ಲ ಕಿತ್ತಾಕಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರು. ಇದರಿಂದ ರೈತರು ತುಂಬ ಗಾಬರಿಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಾನು ಈ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು. ಅವ್ರಿಗೆ ಯಾವುದೇ ಥರದ ಮುಂಜಾಗ್ರತೆಯಾಗಿ ಈ ಕ್ರಮ ವಹಿಸ್ಕೊಳ್ಳೋಕ್ಕೆ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ ಏನನ್ನೂ ಕೊಟ್ಟಿಲ್ಲ. ಏಕ್ದಮ್ ಈ ಆರ್ಡರ್ನ ಪಾಸ್ ಮಾಡಿ ಅವ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂತ, ಕಟ್ ಮಾಡಿ ಅಂತ, ಲೈನ್ ಕಟ್ ಮಾಡಿ ಅಂತ ಲೈನ್ ಮೆನ್ಗಳಿಗೆ ಮತ್ತು JEಗಳ ಮೂಲಕ ಆರ್ಡರ್ನ ಕೊಡಿಸಿದ್ದಾರೆ. ಇದನ್ನು ಮೊದಲು ನಿಲ್ಲಿಸಬೇಕು ಅಂತ. ಇದು ರಾಜ್ಯದ ಸಮಸ್ಯೆ, ಎಲ್ಲ ರೈತರು ಇದು ಗಾಬರಿಯಾಗಿದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಎರಡನೇದಾಗಿ ಈಗೇನು ಅಕ್ರಮವಾಗಿ ಇರೋಂಥ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸೋಕ್ಕೆ ಹಲವಾರು ವಿಧಾನಗಳನ್ನು ಹೇಳಿದ್ದಾರೆ. ಆದರೆ ಅವೆಲ್ಲನೂ ಈಗ ಅವ್ರ ಹತ್ರ ಸರ್ವಿಸ್ ಮೇನ್ ಮೆಥಡ್ ಆಗಿರಲಿ ಅಥವಾ ಸೆಲ್ಫ್ ಎಕ್ಸಿಕ್ಯೂಷನ್ ಆಗಲಿ ಅಥವಾ ಶೀಘ್ರ ಸಂಪರ್ಕ ಯೋಜನೆ ಆಗಲಿ, ಇವೆಲ್ಲ ತುಂಬ ಕಾಸ್ಟ್ಲಿ. ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಅಂತ ಇಂಧನ ಸಚಿವರಲ್ಲಿ ನಾನು ನಿಮ್ಮ ಮೂಲಕ ಕೇಳ ಬಯಸ್ತೀನಿ. ಮೊದಲನೇದಾಗಿ ನಾನು ಇನ್ನೊಂದೊಮ್ಮೆ ಕೇಳ್ತೀನಿ, ಈ ಆರ್ಡರ್ ಏನು ಹಾಕಿದ್ದಾರೆ ಅದನ್ನು ದಯವಿಟ್ಟು ಕ್ಯಾನ್ಸಲ್ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀನಿ. ಡಾಕ್ಟರ್ ಯಾರು? ಮಾನ್ಯ ಸಭಾಧ್ಯಕ್ಷರೇ, ಈಗ ಅವರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅದರ ಉತ್ತರವನ್ನು ನಾನು ಸಚಿವರ ಕೈಯಲ್ಲಿ ಕೊಡಿಸ್ಬೇಕಾಗ್ತದೆ. ಯಾಕಂದರೆ ಇದು ಇಲಾಖೆ ಮಟ್ಟದಲ್ಲಿ ಅವರು ಕೂತ್ಕೊಂಡು ತೀರ್ಮಾನ ತಗೊಳ್ಬೇಕಾಗ್ತದೆ. ಅದು ನಾನು ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೀನಿ. ನಾಳೆ ಹೇಗೋ ಅವರು ಸದನದಲ್ಲಿದ್ದರೆ ನಾಳೆನೇ ನಿಮ್ಮ ಹತ್ರ ಮಾತಾಡ್ಸಕ್ಕೆ ಹೇಳ್ತೀನಿ, ಆಯ್ತಾ? ಯಾಕೆ ನಾನು ಈಗ ಅದ್ರ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಕಷ್ಟ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷರು. ಡಾಕ್ಟರ್ ಅಶ್ವಥ್ ನಾರಾಯಣ್. ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷ, ನಾನು ಉನ್ನತ ಶಿಕ್ಷಣ ಪರವಾಗಿ ಸಚಿವರ ಪರವಾಗಿ ಮಾನ್ಯ ಅಶ್ವಥ್ ನಾರಾಯಣ್ ಅವರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಸಭಾಧ್ಯಕ್ಷ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ 2000 ತಿದ್ದುಪಡಿ ಮಾಡುವ ಮೂಲಕ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಬೆಂಗಳೂರು, ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ವ್ಯವಸ್ಥಾಪನಾ ಕಾಲೇಜು ಬೆಂಗಳೂರು ಮತ್ತು VHD ಕೇಂದ್ರೀಯ ಗೃಹ ವಿಜ್ಞಾನ ಈ ಕಾಲೇಜುಗಳನ್ನು ಒಟ್ಟುಗೂಡಿಸಿ ಮಹಾರಾಜ ಕ್ಲಸ್ಟರ್ ವಿಶ್ವವಿದ್ಯಾನಿಲಯವನ್ನು 2019ರಲ್ಲಿ ನೀವಿದ್ದವಾಗೆ ಡಾಕ್ಟ್ರೇ ಹಾಗೂ ಮೈಸೂರು ವಿಶ್ವವಿದ್ಯಾಲಯ ಸರ್ಕಾರಿ ಕಾಲೇಜು ಮಂಡ್ಯ ಈ ಸಂಸ್ಥೆಯನ್ನು ಪ್ರತ್ಯೇಕಗೊಳಿಸುವ ಮೂಲಕ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ಮಂಡ್ಯದಲ್ಲಿ ಸಭಾಧ್ಯಕ್ಷರೇ ಕೇಂದ್ರ ಸ್ಥಾನವನ್ನು ಹೊಂದಿರುವ ಏಕಾತ್ಮಕ ಸ್ವರೂಪದ ಮಂಡ್ಯ ವಿಶ್ವವಿದ್ಯಾನಿಲಯವನ್ನು 2019 ರುಸಾ ಕೊಟ್ಟಿದ್ದಾರೆ. ಅಲ್ಲ ಸಭಾಧ್ಯಕ್ಷ, ಇದು ಉತ್ತರ ಮೇನ್ ಹೇಳ್ಬಿಡ್ತೀನಿ. ಅವರೇ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಈಗ ನಾವು 2000ದ ಪ್ರಕರಣ 16(2) ಅನ್ವಯ ಕೆಳಕಂಡಂತೆ ಪ್ರಭಾರ ಕುಲಪತಿಗಳನ್ನು ನೇಮಕ ಮಾಡಿದ್ದೀರಿ ಸಭಾಧ್ಯಕ್ಷ. ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಸಭಾಧ್ಯಕ್ಷರೇ. ಈಗ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ TM ಮಂಜುನಾಥ್ ಮತ್ತು ಮಂಡ್ಯ ವಿವಿಗೆ ಪ್ರೊಫೆಸರ್ ಶಿವಚಿತ್ತಪ್ಪ, ನೃಪತುಂಗ ವಿವಿಗೆ ಪ್ರೊಫೆಸರ್ ಪಜಿತಾ ಸುಲ್ತಾನ ಇವನನ್ನು ನೇಮಕ ಮಾಡಿದ್ದೀವಿ ಸಭಾಧ್ಯಕ್ಷ. ಮತ್ತು ಸಭಾಧ್ಯಕ್ಷ, ಈ ಒಟ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಇದು ವರ್ಗಾವಣೆಗೊಂಡಿರುವಂಥದ್ದು ಬೋಧಕ
ಸಿಬ್ಬಂದಿ 275 ಸಭಾಧ್ಯಕ್ಷರೇ. ಬೋಧಕೇತರ 168, ಅದೇ ಥರ ಮಂಡ್ಯ ವಿವಿಯಲ್ಲಿ 92 ಮತ್ತು ಬೋಧಕೇತರ 253, ನೃಪತುಂಗ ವಿವಿಯಲ್ಲಿ 100 ಮತ್ತು ಬೋಧಕೇತರ 43 ಸಭಾಧ್ಯಕ್ಷರೇ. ಪ್ರಸ್ತುತ ಸಭಾಧ್ಯಕ್ಷ ಈ ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಇದು ಯಾವುದರಲ್ಲೂ ಚಾಲ್ತಿ ಇರುವುದರಿಂದ ಆಪ್ಟೌಟ್ ಪ್ರಕ್ರಿಯೆ ಚಾಲ್ತಿ ಇರುವುದರಿಂದ ಸದರಿ ಕಾಲೇಜುಗಳಲ್ಲಿ ನೌಕರರು ಆಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಬಾಕಿ ಇದಾವಲ್ಲ ಸಭಾಧ್ಯಕ್ಷರೇ, ಆ ಎಲ್ಲ ಹುದ್ದೆಗಳಿಗೆ ನಾವು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯದ 2000 ಅನ್ವಯ 56 ಅನ್ವಯ ಮಂಜೂರಾದ ಹುದ್ದೆಗಳ ಎದುರಾಗಿ ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ನಾವು ಇದಕ್ಕೆ ನೇಮಕಾತಿ ಮಾಡಿಕೊಂಡು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳನ್ನು ಯಾವುದೇ ಡಿಸ್ಟರ್ಬ್ ಇಲ್ಲದಿರ ನಡೆಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮುಂದುವರಿದು ಸಭಾಧ್ಯಕ್ಷರೇ, ರಾಜ್ಯದ ಎಲ್ಲ ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಪರಾಮರ್ಶಿಸಿ ಸೂಕ್ತ ಶಿಫಾರಸುಗಳನ್ನು ಮಾಡಲಿಕ್ಕೆ ಸಭಾಧ್ಯಕ್ಷರೇ ಸದನ ಸಮಿತಿಯನ್ನು ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ ಸಭಾಧ್ಯಕ್ಷರೇ. 2 ಮೀಟಿಂಗ್ ಮಾಡಿದ್ದೀವಿ ಸಭಾಧ್ಯಕ್ಷರೇ, 13/2/2025 ಮತ್ತು 9/5/2025 ಸಭೆಗಳು ನಡೆದಿದೆ ಸಭಾಧ್ಯಕ್ಷರೇ. ಪ್ರಸ್ತುತ ಇಲ್ಲಿಯವರೆಗೆ ಶಿಫಾರಸುಗಳನ್ನು ಇನ್ನೂ ನೀಡಿಲ್ಲ ಸಭಾಧ್ಯಕ್ಷರೇ. 2 ಮೀಟಿಂಗ್ ಆಗಿದ್ದಾವೆ. ಸದರಿ ಸಮಿತಿ ನೀಡುವ ಶಿಫಾರಸುಗಳನ್ನು ಪರಿಶೀಲಿಸಿ ನಮ್ಮ ಕ್ಯಾಬಿನೆಟ್ ಮುಂದೆ ತಗೊಂಬಂದು ವಿಶ್ವವಿದ್ಯಾನಿಲಯಗಳು ಶೈಕ್ಷಣಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಅವನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಏನು ಅಗತ್ಯ ಕ್ರಮಗಳನ್ನ ನಾವು ತಗೋತೀವಿ ಸಭಾಧ್ಯಕ್ಷರೇ. ಮಾನ್ಯ ಶಾಸಕರಿಗೆ ಇನ್ನೂ ಏನು ಹೆಚ್ಚಿನದಾಗಿ ಕ್ಲಾರಿಫಿಕೇಶನ್ ಬೇಕು ಅಂದರೆ ಉನ್ನತ ಶಿಕ್ಷಣ ಸಚಿವರು ಬಂದ ಮೇಲೆ ಅವ್ರು ಕೇಳ್ಕೊಡ್ಸುವಂಥ ಕೆಲಸ ಮಾಡ್ತೀವಿ. ಸರ್, ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಸಚಿವರು ಉತ್ತರವನ್ನು ಸಂಪೂರ್ಣವಾಗಿ ಓದಿದ್ದಾರೆ. ನಾನು ಬೇಡ ಅಂದರೂ ಓದ್ತಾ ಇದ್ರು. ಕ್ಲಾರಿಫಿಕೇಶನ್ ಕೇಳ್ತೀನಿ ಹಿಂದೆ. ಸಮಯ ತಗೊಳ್ಳೋದು ಬೇಡ, ಭಾಳ ಅಮೂಲ್ಯವಾಗಿದೆ ಅಂತ. ಆದರೂ ಪಾಪ ಭಾಳ ಉತ್ಸಾಹದಲ್ಲಿ ಓದಿದ್ದಾರೆ. ಹೌದು, ಗೊತ್ತಿದೆ ಎಲ್ಲರಿಗೆ. ಸಭಾಧ್ಯಕ್ಷರೇ, ನಾನು ಇಲ್ಲೇನು ಕೇಳಕ್ಕೆ ಬಯಸ್ತೀನಿ ಅಂದರೆ, ಏನೊಂದು ಈ 3 ವಿಶ್ವವಿದ್ಯಾನಿಲಯ ಉಪಕುಲಪತಿಗಳ ಈ ಸ್ಥಾನ ಅವರ ಅವಧಿ ಮುಗಿದು ಈಗಾಗಲೇ 9 ತಿಂಗಳಾಗಿದೆ, 10 ತಿಂಗಳಾಗಿದೆ. ಇವು ಬಹಳ ಪ್ರತಿಷ್ಠಿತವಾದಂಥ ಸಂಸ್ಥೆ. ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶದಲ್ಲಿ ರೂಸಾ ಅಂತ ಯೋಜನೆ, ಆಗ UPA ಸರ್ಕಾರದಲ್ಲಿ ರೂಸಾ ಅಂತ ಒಂದು ಯೋಜನೆ ತರ್ತಾರೆ. ಇಡೀ ದೇಶದಲ್ಲಿ 20 ಕಾಲೇಜ್ ಆಯ್ಕೆ ಮಾಡ್ತಾರೆ. ಇಡೀ ದೇಶದಲ್ಲಿ 45,000 ಕಾಲೇಜ್ನಲ್ಲಿ. ಆ 20 ಕಾಲೇಜ್ನಲ್ಲಿ 2 ಕಾಲೇಜು ಈ ಮಾರಾಣಿ ಕ್ಲಸ್ಟರ್ ಕಾಲೇಜು ಮತ್ತು ಮಂಡ್ಯ ಕಾಲೇಜ್, ಮಂಡ್ಯ ಪ್ರಥಮ ದರ್ಜೆಯ ಕಾಲೇಜ್. ಯೂನಿಟರಿ ಇದು ಕ್ಲಸ್ಟರ್, ಅದು ಯೂನಿಟರಿ. ಮೊದಲು ಕಾಲೇಜುಗಳಾಗಿತ್ತು, ನೀವು ಇದ್ದೀರಾ ಸರ್ ಇಡೀ ದೇಶದಲ್ಲಿ. ಸರ್, ರೂಸಾ 2 ಬರುತ್ತೆ ಸರ್, ಅದರಲ್ಲಿ 3 ಕಾಲೇಜ್ ಆಯ್ಕೆ ಆಗೋದು ಸರ್. 3 ಕಾಲೇಜ್ ಆಯ್ಕೆ ಆಗುತ್ತೆ ಇಡೀ ದೇಶದಲ್ಲಿ, 3 ಕಾಲೇಜ್ ಆಯ್ಕೆ ಆಗುತ್ತೆ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಗೊತ್ತಾಗ್ಲಿ ಅಂತ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ಸರ್. 3 ಕಾಲೇಜು. ಆ 3 ಕಾಲೇಜ್ ಯಾವ್ದ್ಯಾವ್ದು ಅಂದರೆ ಸರ್, ನೃಪತುಂಗ ಕಾಲೇಜು, ನೃಪತುಂಗ ಅನ್ನೋದಕ್ಕಿಂತ ಗೌರ್ಮೆಂಟ್ ಸೈನ್ಸ್ ಕಾಲೇಜ್. 2ನೇದು ನಮ್ಮ ಸೇಂಟ್ ಜೋಸೆಫ್ ಕಾಲೇಜ್. ಇನ್ನೊಂದು ಮಹಾರಾಷ್ಟ್ರದಲ್ಲಿ ಒಂದು ಕಾಲೇಜು, ಮಹಾರಾಷ್ಟ್ರದಲ್ಲಿ ಒಂದು ಪ್ರೈವೇಟ್ ಕಾಲೇಜು ಸರ್. ಏನೋ ಒಂದು ಚೆನ್ನಾಗಿದೆ, ಹೆಸರು ಮರ್ತುಬಿಟ್ಟೆ. ಈ 3 ಕಾಲೇಜ್ ಆಯ್ಕೆ ಆಗುತ್ತೆ. ಇನ್ನು ರೂಸಾ ಈ 2ರಲ್ಲೂ ಬಹಳ ಪ್ರತಿಷ್ಠಿತವಾಗಿ ಇಡೀ ದೇಶದಲ್ಲೇ ಬಹಳ ಉತ್ತಮವಾಗಿರೋ ಕಾಲೇಜು. ರಾಜ್ಯ ಸರ್ಕಾರ ಮತ್ತು ಅಂದು ಕಾಂಗ್ರೆಸ್ ಸರ್ಕಾರನೇ ಇದ್ದಂಥ ಸಮಯದಲ್ಲೇ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಮಾಲೋಚನೆಯನ್ನು ಮಾಡಿಕೊಂಡು MOU, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದ್ರೆ ಈ ಕೊಟ್ಟಿರೋ ಉತ್ತರದಲ್ಲಿ ಯೂನಿವರ್ಸಿಟಿ ಮುಚ್ಚಬೇಕಾ ಬೇಡವಾ ಚರ್ಚೆ ಮಾಡಿ ನಾವು ಸಮಾಲೋಚನೆಯನ್ನು ಮಾಡಿ, ಇದು ಸಮಾಲೋಚನೆ ಮಾಡಿ ಸಭೆಯಲ್ಲಿ ತಗೊಳ್ಳುವಂಥದಕ್ಕೆ ಅವಕಾಶವಿಲ್ಲದಂಥ ಸಂಸ್ಥೆಗಳು. ಇದು ಬೇರೆ ಇದರಲ್ಲಿ ಅವರು ನಿರ್ಣಯ ಮಾಡ್ಬೋದು. ಆದರೆ ಈ 3 ಸಂಸ್ಥೆ ವಿಚಾರದಲ್ಲಿ ಈಗಾಗಲೇ ನಿರ್ಧಾರವನ್ನು ತಗೊಂಡು ಭಾರತ ಸರ್ಕಾರದ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡಿ ಪ್ರತಿ ಸಂಸ್ಥೆಗೆ 55 ಕೋಟಿ ಹಣವನ್ನು ತಗೊಂಡು ಕಟ್ಟಡವನ್ನು ಕಟ್ಟಿ ಎಲ್ಲ ರೀತಿಯಾದಂಥ ಒಪ್ಪಂದಗಳನ್ನು ಮುಗಿಸಿ ಒಂದು ಪ್ರಾರಂಭದಲ್ಲಿ ಯೂನಿಟರಿ ಆಗಿ ಪ್ರಾರಂಭ ಆಗಬೇಕು. ಯೂನಿಟರಿ ಆಗಿ ಪ್ರಾರಂಭ ಆಗಿದ್ದನ್ನ ಕಾಲಕ್ರಮೇಣ 5 ವರ್ಷ ಕಾಲದಲ್ಲೇ ಮತ್ತೊಮ್ಮೆ ತಿರ್ಗಾ MOUಗೆ ಸೈನ್ ಮಾಡ್ತಾರೆ, ಅಫಿಡವಿಟ್ ಕೊಡ್ತಾರೆ ಇವರು ರಾಜ್ಯ ಸರ್ಕಾರ. ಈ ಕಾಲೇಜ್ಗಳನ್ನು ಅಫ್ಲೇಟಿಂಗ್ ಯೂನಿವರ್ಸಿಟಿ ಮಾಡ್ತೀವಿ
ಅಫ್ಲೇಟಿಂಗ್ ಯೂನಿವರ್ಸಿಟಿ ನೆಕ್ಸ್ಟ್ ಸ್ಟೆಪ್ 1 ಯೂನಿಟ್ರಿ ಮತ್ತು ಕ್ಲಸ್ಟರ್, ಸ್ಟೆಪ್ 2 ಅಫ್ಲೇಷನ್. ಈ ರೀತಿ ನಿರ್ಣಯನ ಮಾಡಿ ಹಣ ತಗೊಂಡು ಈ ಒಪ್ಪಂದಕ್ಕೆ ಆಗ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ ಉನ್ನತ ಶಿಕ್ಷಣ ಸಚಿವರು. ಹಾಗಾಗಿ ಇವತ್ತು ಬಹಳ ಸ್ಪಷ್ಟವಾಗಿದೆ. ಈ ರೀತಿ ಉತ್ತರ ಒಂದು ಸರ್ಕಾರ ಈ ರೀತಿ ಉತ್ತರವನ್ನು ಕೊಟ್ಟರೆ ಏನಂತ ಹೇಳೋದು ನನಗೆ ಗೊತ್ತಿಲ್ಲ. ಎರಡನೇದು ಆಪ್ಟ್-ಇನ್ ಅಂಡ್ ಆಪ್ಟ್-ಔಟ್. ಯಾವ ಆಪ್ಟ್-ಇನ್ ಅಂಡ್ ಆಪ್ಟ್-ಔಟ್ ಪ್ರಕ್ರಿಯೆನೇ ನಡೀತಿಲ್ಲ ಅಲ್ಲಿ. ಆಪ್ಟ್-ಇನ್ ಅಂಡ್ ಆಪ್ಟ್-ಔಟ್ ಅಂತ ಹೇಳಿದ್ದಾರೆ, ಆಪ್ಟ್-ಇನ್ ಅಂಡ್ ಆಪ್ಟ್-ಔಟ್ ಪ್ರಕ್ರಿಯೆನೇ ನಡೀತಾ ಇಲ್ಲ ಮತ್ತು ಸ್ಟ್ಯಾಚ್ಯೂಟು ಇಲ್ಲ, ಮಾಡಿಲ್ಲ. ಯಾವ ಪ್ರಕ್ರಿಯೆ? ಸುಮ್ಮನೆ ಈ ರೀತಿ ಉತ್ತರ ಕೊಡೋದಿದೆಯಲ್ಲ. ಎರಡು ಉತ್ತರ ಕೊಟ್ಟಾರೆ. ಮೊದಲೊಂದು ಉತ್ತರ ಕೊಟ್ಟರು ನನಗೆ, ಎರಡನೇ ಉತ್ತರನೂ ಕೊಟ್ಟಿದ್ದಾರೆ. ಎರಡು ಉತ್ತರ ಇದೆ, ಪರವಾಗಿಲ್ಲ, ಯಾವ್ದಾರ ಇರಲಿ. ಬಟ್ ಈಗ ಅವ್ರು ಓದಿದ ಉತ್ತರನೇ ಅಧಿಕೃತವಾಗಿ ತಗೊಳ್ಳೋಣ ಸರ್. ಸೊ ತಗೊಂಡಿದ್ರೆ ಎರಡೂ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಚಿವರು ಯಾಕಿಲ್ಲ, ಹಾಗಾಗಿ ಸಚಿವರು ಕೊಟ್ಟಿದ್ರೆ ನನಗೇನಿಲ್ಲ, ಇಲ್ಲೇನು ನನಗೇನು ವೈಯಕ್ತಿಕವಾಗಿ ನನ್ನ ಸ್ವಂತ ಏನು ಒಂದು ಇಂಟ್ರೆಸ್ಟ್ ಇರೋಂಥದ್ದು ಏನಲ್ಲ. ಅದು ಇಂಟ್ರೆಸ್ಟ್ ಏನು ಅಂದರೆ ರಾಜ್ಯದಲ್ಲಿ ಇಂಥ ಒಳ್ಳೆ ಸಂಸ್ಥೆಗಳು ಭಾಳಷ್ಟು ಆಲೋಚನೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಯತ್ನ ಮಾಡಿರೋದನ್ನು ನಾವೇ ಕೈ ಚೆಲ್ಲುವಂಥ ಕೆಲಸಗಳು ದೀರ್ಘಕಾಲದಲ್ಲಿ ಆಗಿರೋಂಥ 20 ವರ್ಷದ ಯೋಜನೆ ಸರ್. ಇದು ಮುಂದಕ್ಕೆ ಸಾಗಬೇಕು, ಅದನ್ನು ಹಿಂದೆ ಸಾಗಿಸುವಂಥದ್ದು ಮಹಾರಾಜರ ಕಾಲದಲ್ಲಿ ಕಟ್ಟಿರುವಂಥದ್ದು. ಮತ್ತು ಇಡೀ ದೇಶದಲ್ಲಿ ಪ್ರತಿಷ್ಠಿತ ಸೈನ್ಸ್ ಕಾಲೇಜು ನೃಪತುಂಗ ಒಂದು ಸುಮ್ಮನೆ ನಿಮಗೆ ಗಮನ ಕೇಳೋ ಸರ್, ಇಡೀ ದೇಶದಲ್ಲಿ ಏಕೈಕ ನಂಬರ್ 1 ರ್ಯಾಂಕ್ಡ್ ಸೈನ್ಸ್ ಕಾಲೇಜ್, ಗೌರ್ಮೆಂಟ್ ಕಾಲೇಜಲ್ಲಿ ನಂಬರ್ 1 ರ್ಯಾಂಕ್ಡ್ ಕಾಲೇಜ್ ಅಂದರೆ ಈ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸರ್. ಸೊ ಹಾಗಾಗಿ ಇರಬೇಕಾದ್ರೆ ದಯವಿಟ್ಟು ಸರ್ಕಾರ ಇಂಥ ಉತ್ತರಗಳನ್ನು ನಿಮ್ಮ ಅಧಿಕಾರಿಗಳು ಯಾರು ಅಧಿಕಾರಿಗಳು ಇದ್ದಾರೋ ಯಾವ ಉತ್ತರ ಬರ್ಕೊಡ್ತಾರೋ ಸರ್, ಇದನ್ನ ಇಮಿಡಿಯೇಟ್ ಆಗಿ ನೀವು ಕೇಳ್ತಿರೋದು ಒಳ್ಳೇದು. ಇಮಿಡಿಯೇಟ್ ಆಗಿ ನಾನು ಒಂದ್ ನಿಮಿಷ ಸರ್, ಇಮಿಡಿಯೇಟ್ ಆಗಿ ವೈಸ್ ಚಾನ್ಸಲರ್ನ 10 ತಿಂಗಳಾಗಿದೆ ಖಾಲಿ ಇರುವಂತ ಸ್ಥಾನನ ಇಮಿಡಿಯೇಟ್ ಆಗಿ ವೈಸ್ ಚಾನ್ಸಲರ್ನ ಅಪಾಯಿಂಟ್ ಮಾಡಬೇಕು. ನಿಮ್ಗೆ ಗೊತ್ತಾಗಲ್ಲಪ್ಪ, ಇನ್ಚಾರ್ಜ್ ಕಂಡ್ರಿ, ಅದು ಇನ್ಚಾರ್ಜ್ ಆದ್ರೆ ಏನಾಯ್ತು? ವೈಸ್ ಚಾನ್ಸಲರ್ ಎಲ್ಲಿ ಇನ್ಚಾರ್ಜ್ ಇಲ್ಲೇ ಬಿಟ್ಬಿಡಿ. ನೀವು ವೆನ್ ಯು ಆರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇನ್ಚಾರ್ಜ್ ಯೂನಿವರ್ಸಿಟಿ ಯಾರು ವಿಸಿ ಇಲ್ಲೇ ಮಾಡಿದ್ದೀವಿ. ತಾತ್ಕಾಲಿಕ ಇನ್ಚಾರ್ಜ್ ಅಂದ್ರೆ ನೋಡಿ, ಅದನ್ನೇ ಹೇಳ್ತಾ ಇರೋದು ನೋಡಿ. ನೀವಿದ್ದಾಗ ಯಾರು ನೇಮಕಾತಿ ಮಾಡಿ ಇವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿಲ್ಲ ಸರ್. ವೈಸ್ ಚಾನ್ಸಲರ್ ಇರೋದೇ 4 ವರ್ಷ ಟರ್ಮ್, ಈಗ 3 ಇರ್ಬೇಕು, 4 1 ವರ್ಷ ಇನ್ನು ಟೆಂಪ್ರರಿ ನಡೆಸ್ತಿದ್ದೀರಲ್ಲ. ಯೂನಿವರ್ಸಿಟಿ ಒಳಗೆ ಎಲ್ಲ ಗೊತ್ತು, ಸಿಂಡಿಕೇಟ್ ಮೆಂಬರ್ ಸೋ ಮೆನಿ ಇಯರ್ಸ್ ಸರ್. ಸುರೇಶ ಮಾನ್ಯ ಸಭಾಧ್ಯಕ್ಷ, ಅವರು ಎಜುಕೇಶನ್ ಮಿನಿಸ್ಟರ್ ಆಗಿ, ಅದಕ್ಕೆ ಹೇಳ್ತಿರೋದು ನಮಗೂ ಸ್ವಲ್ಪ ಎಜುಕೇಶನ್ ಬಗ್ಗೆ ಗೊತ್ತಿದೆ ಸಭಾಧ್ಯಕ್ಷರೇ. ನಾವು ಸ್ಕೂಲ್ ಕಾಲೇಜ್ ಎಲ್ಲ ನಡೆಸ್ತೀವಿ. ಅವರು ಪಾಪ ಪಂಡಿತರು ಇರ್ಬೋದು, ಅವರಷ್ಟು ನಾವು ಅತಿ ಬುದ್ಧಿವಂತರಲ್ಲ ಅಂದ್ರೆ ನಾವು ಅಲ್ಪ ಸ್ವಲ್ಪ ಆಯ್ತು. ಈಗ ಸರ್ ಈಗ ಏನ್ ಗೊತ್ತಾ ನಾನು ಕೇಳ್ತಿರೋದು, ಇದಾದ್ಮೇಲೆ ಅಲ್ಲ ಪಾಪ ಸುರೇಶ್ ಅವ್ರು ಕೋಪ ಮಾಡ್ಕೊಂಡ್ರು, ಯಾಕಂದ್ರೆ ಅವ್ರಿಗೆ ನನಗೆ ಇದು ಸವಿಸ್ತಾರವಾಗಿ ಗೊತ್ತಿರಲ್ಲ ಅವ್ರಿಗೆ. ಬೇರೆ ಯೂನಿವರ್ಸಿಟಿಗಳು ಇದಾದ್ಮೇಲೆ ಎಲ್ಲ ವೇಕೆನ್ಸಿ ಬಂದಿರೋಂಥ ಯೂನಿವರ್ಸಿಟಿಗಳು ಸರ್, ಇತ್ತೀಚೆಗೆ ಬಂದಿರೋ ಯೂನಿವರ್ಸಿಟಿಗಳೆಲ್ಲ ವೇಕೆನ್ಸಿ ಬಂದಿರೋದಲ್ಲ, ವೇಕೆನ್ಸಿಗಳು ಬೇರೆ ಎಲ್ಲ ಭರ್ತಿಯಾಗಿದೆ. ಈ ಯೂನಿವರ್ಸಿಟಿಗಳು ಮಾತ್ರ ಹಾಗೆ ಬೇರೆ ಎಲ್ಲ ಯೂನಿವರ್ಸಿಟಿ ಖಾಲಿ ಬಂದಿರೋದನ್ನೆಲ್ಲ ಭರ್ತಿ ಮಾಡಿದ್ದಾರೆ. ಈ ಯೂನಿವರ್ಸಿಟಿ ಮುಂಚೆ ನವೆಂಬರ್ 24ರಲ್ಲಿ ಖಾಲಿ ಆಗಿರೋಂಥದ್ದನ್ನ ಭರ್ತಿ ಮಾಡಿಲ್ಲ. ತದನಂತರ ಬಂದಿರುವಂಥ ಎಲ್ಲ ಯೂನಿವರ್ಸಿಟಿ ಮಾಡಿದ್ದಾರೆ. ಇವರೇನು ಅಂದ್ರೆ ಇದನ್ನು ಮುಚ್ಚಿಬಿಡ್ಬೋದು ಅಂತ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಇದಾಗಲ್ಲ ಅನ್ನೋಂಥದ್ದು ನಾನು ಯಾಕೆ ಇಷ್ಟೊತ್ತು ಹೇಳಿದೆ ಅಂದ್ರೆ, ಇದನ್ನು ಮುಚ್ಚಲಿಕ್ಕೆ ಆಗಲ್ಲ ಸರ್. ಯಾರು ಅಧಿಕಾರಿಗಳು ಉತ್ತರ ಕೊಡ್ತಾರೆ ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದು ಮಾಡಬೇಕು. ಇಟ್ ಕೆನಾಟ್ ಬಿ ಕ್ಲೋಸ್, ಯೂನಿವರ್ಸಿಟಿ ಕ್ಲೋಸ್ ಆಗಲ್ಲ, ತಕ್ಷಣ ಯೂನಿವರ್ಸಿಟಿಗಳು ನಾಮಿನೇಟ್, ವೈಸ್ ಚಾನ್ಸಲರ್ ನಾಮಿನೇಟ್ ಮಾಡಲಿ ಅನ್ನೋದು ಒಂದು ಸಜೆಷನ್ ಅಲ್ಲ ಇದು. ಗವರ್ಮೆಂಟ್ ಉತ್ತರ ಕೊಡ್ಲಿ ಅಂತ ನನ್ನ ಒತ್ತಾಯ. ಎರಡನೇದು, ಈ ಆಪ್ಟ್-ಇನ್ ಅಂಡ್ ಆಪ್ಟ್-ಔಟ್ ಹೇಳ್ತಿದ್ದಾರೆ, ಇದು ಚಾಲನೆಯಲ್ಲ. ತಕ್ಷಣ ಕ್ರಮವನ್ನು, ಅದನ್ನು ಸಿಬ್ಬಂದಿಗಳ ನೇಮಕ ಮಾಡ್ಲಿಕ್ಕೂ ಕ್ರಮವನ್ನು ವಹಿಸಲಿ. ವೈಸ್ ಚಾನ್ಸಲರ್ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ಅಲ್ಲ ಸರ್. ಈಗ ನನಗೆ ಉತ್ತರ ಬಹಳ ಸ್ಪಷ್ಟವಾಗಿ ನೇಮಕಾತಿ ಮಾಡ್ತೀವಿ, ತಕ್ಷಣ ನಾವು ನೋಟಿಫೈ ಮಾಡಿ. ಬೋಧಕೇತರ ಪೋಸ್ಟ್ಗಳಿದಾವೆ ಸಭಾಧ್ಯಕ್ಷರೇ, ಅವ್ರನ್ನ ಟೆಂಪರವರಿಗೆ ತಗೊಂಡು ಯಾವುದು ತೊಂದರೆ ಆಗ್ತಾ ಇಲ್ಲ ಸಭಾಧ್ಯಕ್ಷ. ಟೀಚರ್ಸು ಇದ್ದಾರೆ, ಉಳಿದವರು ಎಲ್ಲ ಇದ್ದಾರೆ. ನೀವು ಹೇಳ್ದಂಗೆ
ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಉದ್ಯೋಗಗಳು ಸಂಪೂರ್ಣವಾಗಿ ಸರ್ಕಾರಿ ಇದು ಪ್ರತಿಷ್ಠಿತವಾದ ಸಂಸ್ಥೆ ಸರ್. ಡಾಕ್ಟ್ರೆ ಸರ್, ಎಲ್ಲ ಇದು ಕಡೆ ಇದ್ದಂಗೆ ಇದು national ranking ನಲ್ಲಿರುವಂತ ಸಂಸ್ಥೆ. ಎವ್ರಿವೇರ್. This is nationally ranked ಸಂಸ್ಥೆ. ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಲ್ಲಿ ಆಯ್ತು. ಸಭಾಧ್ಯಕ್ಷರೇ, ಈಗ ಮಾನ್ಯ ಅಲ್ಲ, ವೈಸ್ ಚಾನ್ಸಲರ್ ನೇಮಕಾತಿ. ಅಧ್ಯಕ್ಷ ಸರ್, ಮುಂಚೆ ಯಾಕೆ ಡಾಕ್ಟ್ರೆ ಮಾತಾಡಕ್ ಕೊಡಿ. ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿನ ರಚನೆ ಮಾಡಿದ ಸಭಾಧ್ಯಕ್ಷ, 2 ಮೀಟಿಂಗ್ ಮಾಡಿದ್ದಾರೆ ಸಭಾಧ್ಯಕ್ಷ. ಅವ್ರ ಶಿಫಾರಸುಗಳು ನೋಡ್ಕೊಂಡು ಮುಂದಿನ ದಿವಸಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ತಗೊಬಂದು ಏನೇನು ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಒಳ್ಳೇದಾಗ್ತದೋ ಯೂನಿವರ್ಸಿಟೀಸ್ಗೆ ಮಾಡುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. SN ಚನ್ನಬಸಪ್ಪ ಆಯ್ತು, ಉತ್ತರ ಕೊಟ್ಟಿದ. ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಸರ್ಕಾರ ಉತ್ತರ ಕೊಟ್ಟಿದೆ, ಅದು ನೀವು ಫಾಲೋ ಅಪ್ ಮಾಡಿ. ಸಬ್ಜೆಕ್ಟ್ ಅವರು ಮುಂಚೆ ಉನ್ನತ ಶಿಕ್ಷಣ ಸಚಿವರಾಗಿರೋರು, ಈ ಸಬ್ಜೆಕ್ಟ್ ಅನ್ನು ಅರ್ಥ ಆಗುತ್ತೆ, ಯು ಕ್ಯಾನ್ ಅಪ್ರಿಶಿಯೇಟ್ ಬೆಟರ್. ದಯವಿಟ್ಟು ನಾನು ಸರ್ಕಾರ ಈ ರೀತಿ ಇಷ್ಟು ಲೈಟ್ ಆಗಿ ಸರ್, ಇಷ್ಟು ಲೈಟ್ ಆಗಿ ಉತ್ತರ ಏನ್ ಕೊಡ್ತಿದ್ದಾರೆ, ಜವಾಬ್ದಾರಿಯುತವಾದಂತಹ ಉತ್ತರ ಕೊಡ್ತಿದ್ದಾರೆ. ರೆಸ್ಪಾನ್ಸಿಬಲ್ ಆನ್ಸರ್. ಡೆಪ್ಯೂಟಿ ಸಿಎಂ ನೇತೃತ್ವದಲ್ಲಿ ಅಧ್ಯಕ್ಷ ನಡೀತಾ ಇದೆ, ಶಿಫಾರಸ್ ನೋಡಿ ತೀರ್ಮಾನ ಅಂತ ಹೇಳಿದಾರಲ್ಲ. ಬ್ರಾಟ್ ಅಂಡರ್ ದಟ್ ಸರ್. ಆಯ್ತು, ಅದು ಮತ್ತೆ ಸಪರೇಟ್ ಮಾತಾಡಿ ಅದನ್ನು ಇಲ್ಲಿ ಅದನ್ನು ಕೇಳ್ತಾ ಆಗ್ತದ. ಏನ್ ಹೇಳೋಣ ಸರ್, ನಾಳೆನೇ ಆರ್ಡರ್ ಮಾಡ್ಕೊಟ್ಬಿಡ್ಬೇಕಾ? ನಾವು ಹೇಳಿದೀವಿ, ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಗೊಂಬಂದು ನಾವು ಟೇಕ್ ದಮ್. ವಾಟ್ ಇಸ್ ದರ್ ಡಾಕ್ಟ್ರೆ, ಬಿಡಿ ಸ್ವಲ್ಪ. SN ನೀವೇ ಹೇಳಿ ಚನ್ನಬಸಪ್ಪ, ಅಶ್ವಥ್ ಅವರೇ, ಒಂದ್ ನಿಮಿಷ ವಾಯ್ಸ್ ನೋಡಿ. ತಾವು ಸುರೇಶ್ ಗೌಡ್ರೆ ನೋಡಿ, ಸುರೇಶ್ ಗೌಡ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಉನ್ನತ ಶಿಕ್ಷಣ ಸಚಿವನಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಹಾಗೆ ಕ್ಲಸ್ಟರ್ ಯೂನಿವರ್ಸಿಟಿ, ಮಹಾರಾಣಿ ಕಾಲೇಜ್, ಮಂಡ್ಯ ಯೂನಿವರ್ಸಿಟಿ ಅವಕ್ಕೆಲ್ಲ 52 crores, ಇಫ್ ಐ ಆಮ್ ಕರೆಕ್ಟ್, 55 crores ವಾಟ್ ಎವರ್ ಕೊಟ್ಟಿದ್ರು. ಅದರ ಪ್ರಕಾರ ನಾವು ಅವಾಗ ಬಿಲ್ ಪಾಸ್ ಮಾಡಿದ್ದೇವೆ. ಇದು 2017-18 ಅದು 1920 ಅಲ್ಲ, 17-18 ಬಿಲ್ ಪಾಸ್ ಮಾಡಿದ್ದೇವೆ. ದಯವಿಟ್ಟು ಬಿಲ್ ಅನ್ನ ಓದಿ. ಯಾರು ಮಾಡ್ಬೇಕು ಇದನ್ನ? ಎಸ್, ರಾಜ್ಯಪಾಲರು ಚಾನ್ಸಲರ್ ಇದ್ದಾರೆ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿಗಳಿಗೆ. ದೇ ಆರ್ ದಿ ಹಿ ಇಸ್ ದ ಚಾನ್ಸಲರ್. ದಯವಿಟ್ಟು ನೀವು ಒಂದು ಮಾತನ್ನ ರಾಜ್ಯಪಾಲರಿಗೆ ಹೇಳಿ, ಈ ತರ ವೈಸ್ ಚಾನ್ಸಲರ್ಗೆ ನೇಮಕ ಆಗಿಲ್ಲ, ಒಂದು ಪತ್ರವನ್ನು ಬರೀರಿ ಅಂತ ಹೇಳಿ. ಆದಾಗ್ಯೂ ಕೂಡ ಮಂತ್ರಿಗಳು, ಒಂದು ನಿಮಿಷ, ಮಂತ್ರಿಗಳು ಕೂಡ ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ನಾನು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮಾಡಿಬಿಟ್ಟು, ಯಾಕಂದ್ರೆ ಅವ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದಾರಲ್ಲ, ಸಂಬಂಧಪಟ್ಟಂತ ಉನ್ನತ ಶಿಕ್ಷಣ ಮಂತ್ರಿಗಳ ಜೊತೆ ಮಾತನಾಡಿ ಅದನ್ನು ಮಾಡುವಂತ ಇದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಮೇಲೆ ಒಂದು ಇದು ಇದೆ, ದಯವಿಟ್ಟು ಮೀಟ್ ದಿ ಗವರ್ನರ್ ಹಾನರಬಲ್ ಬಿಕಾಸ್ ಈಸ್ ದ ಚಾನ್ಸಲರ್. ಅವರಿಂದ ಒಂದು ಪತ್ರ ಬಂದ್ರೆ ಸರ್ಕಾರ ಬೇಗ ಮಾಡುತ್ತೆ, ಬಿಕಾಸ್ ಈಸ್ ದ ಚಾನ್ಸಲರ್. ಸರ್, ಈಗ ನೀವೇ ಮಾಡ್ತೀರಾ ಸರ್ಕಾರಕ್ಕೆ? ಸರ್, ಇದು ನೋಟಿಫಿಕೇಶನ್ ಮಾಡೋದು ಸರ್ಕಾರದ ಕೆಲಸ. ಆಯ್ತಪ್ಪ, ಹೇಳಿದ್ದಾರೆ ಉತ್ತರ, ಮತ್ತೆ ಅದನ್ನ ಯಾಕೆ ಉತ್ತರದಲ್ಲಿ ಚರ್ಚೆ? ಸರ್, ಇದು ಮುಂದುವರಿಸ್ತೀವಿ ಅಥವಾ ಮುಚ್ಚುತ್ತೀವಿ, ಸರ್ಕಾರ ಉತ್ತರ ಕೊಟ್ಟಿದೆ. ಅಲ್ಲ, ಸರ್ಕಾರ ಈ ರೀತಿ ಉತ್ತರ ಬೇಜವಾಬ್ದಾರಿತನದ ಉತ್ತರ, ಇದು ಜವಾಬ್ದಾರಿತವಾದಂತ ಉತ್ತರ ಅಲ್ಲ, ಕಾನೂನುಬದ್ಧವಾದಂತ ಉತ್ತರ ಅಲ್ಲ. ಆಯ್ತು, ಇಟ್ ಇಸ್ ಕಂಪ್ಲೀಟ್ ಇಗ್ನೋರೆನ್ಸ್. ಓಕೆ, ಈಗ ನೀವು ಹೇಳಿದ ಮತ್ತೆ ಯಾಕೆ ಚರ್ಚೆ? ಇಟ್ಟು ನಾವು ಅವರೆಲ್ಲ ತುಂಬ್ತೀವಿ, ಬೇಜವಾಬ್ದಾರಿ ನಾವು ಮಾಡೋಣ ಹೇಳಿದ್ ಕರೆಕ್ಟ್ ಡಾಕ್ಟರ್. ಚನ್ನಬಸಪ್ಪ